ಮತ್ತು ನಾನು ಹೊಡ್ಯಾಕ ಬಿಡ್ ಸುಮ್ಕಿರ ಅಂತೇಳಿ ಬಿಡ್ಸಿಸಿನಿ. ಕೊಟ್ಟ ಬಿಡ್ಬೇಕಿತ್ತು ಅಂದವನ್ನ ಮನಿ ಮಾರಿ ರೊಕ್ಕ ಕೊಡ ಅಂದಿ ಇಲ್ಲ ಅವಂಗ. ಮನಿ ಮಾರಿ ಕೋಡ ಅಂದತಿ. ಮನಿ ಮಾರಕರ ಟೈಮ್ ಬೇಕಲ್ಲ, ತಗೊಳೋರ್ ಬೇಕಲ್ಲ. ಹಂಗ ಮಾರ್ತೇವೆ ಅಂದ್ಬಿಟ್ಲೆ ಬೇಕಲ್ಲ ಯಾರ ತಗೊಳೋರು. ಅಕ್ಕ ಬಂದ ನಮ್ಮ ತಮ್ಮ. ನೂರ ಸಾಯಸ್ ನೋಡ್ ಸುಳೆ ಮಗ್. ಈಗ ನೆನಪು ಮಾಡ್ಕೊಳತಿದ್ದಿ ಬಂದ ಬಿಟ್ನ. ಬಾರ್ಲಿ ಸುಳೆ ಮಗನ ಆರಾಮದಿಯಾನ? ಹ್ಞೂ ನಮ್ಮವ ಆರಾಮದೇನು ನೋಡಪ್ಪ. ನೀನ ಏನು ವರ್ಷ ಆತನ ಇಬ್ರು ಭೇಟಿಯಾಗಿ? ಹಂಗಲ್ಲಿ ರೊಕ್ಕ ಸಿಕ್ತಲ್ಲೇ ಮಗನ, ಅದಕ್ಕೆ ಬಿಸಿ ಕೇಳಿದೆ. ಎಲ್ಲಿ ಬಿಡೋ ಮಾವ, ಎಲ್ಲಿ ರೊಕ್ಕ ಸಿಗುದು? ಇನ್ನು ಮನಿ ಮಾರಿ ಕೊಡ್ಬೇಕವ. ಕೊಡ್ತಾನ್ ಬಿಡ್ಲಿ ಎಲ್ಲೋ ಕತಿ. ಅಲ್ಲ ಪೊಲೀಸ್ ಸ್ಟೇಷನ್ಯಾಗ ಕುಂತಿಲ್ಲ, ಹೊರಗೆ ಬರ್ಬೇಕಂದ್ರೆ ರೊಕ್ಕ ಕೊಟ್ಟ ಬರ್ಬೇಕು ತಗೋವ. ಹಂಗಲ್ ಮಾವ, ಬಗನ ರೊಕ್ಕನ ಇಲ್ಲ. ಸುಮ್ಮನೆ ಯಾಕೆ ಹೊರಗೆ ಹೋಗೋದಾರ ಏನೈತಿ, ಮನಿ ಮಾರದಾರ ಏನೈತಿ? ಹೆಂಡತಿ ಮಕ್ಕಳಲ್ಲಿ ಆರಾಮಿರ್ಲಿ, ನಾ ಇಲ್ಲೇ ಜೈಲ್ನ ಮುದ್ದಿ ಮುರ್ಕೊಂಡಿದ್ರಾತು. ಸಾಲಗಾರ ಕಾಟ ಹೊರಗೆ ಅಂತೇಳಿ ಉಳ್ಕೊಂಬಿಟ್ರಿ ಏನು ಮಾಡೋದು ಅನ್ನೋದೇ ನಾನು ದೊಡ್ಡ ಹೊಟ್ಟೆಬೇನೆ ಆಗ್ಬಿಟ್ಟತಿ. ನನಗಂತರೂ ಒಂದೂ ತಿಳಿವಲ್ತು ಮಾವ. ಹಾಳಾದತ್ತ ಎಂಥ ದೊಡ್ಡ ಕಂದಕಕ್ಕೆ ಸಿಕ್ಕೊಂಬಿಟ್ಟೆ ನಂಗೆ ಆಗ್ಬಿಟ್ಟತಿ. ಏನೂ ಆಗುದಿಲ್ಲ, ಬರ್ತೈತಿ ರೊಕ್ಕ. ಅದ್ಯಾಕೆ ಜೈಲ್ನಾಗ ಇರ್ತಾನ ಇವ್ರ ತಡಿ, ಇವ ಎಲ್ಲೋ ಓಡೋಗಿದ್ದ ಅಂತ ಏನಾರ ಹೇಳ್ಬೋದು. ಇದ್ದಾಗ ಯಾಕೆ ಕೇಳ್ತಾರ ಮನಿ ಮಾರಿ ರೊಕ್ಕ ಕೊಡ್ರಿ ಅಂತ ನಿಂದಿರ್ತಾರ ಜನ. ಅದೆಲ್ಲ ಏನಾರ ಯಾಕೆ ಆಗೋಲ್ತಕ್ಕ, ನಮಗದ್ ಸಂಬಂಧ ಇಲ್ಲ, ನಮ್ ರೊಕ್ಕ ಬೇಕು ಅಂತಾರ. ಏನ ಅಷ್ಟು ಸುಲಭಕ್ಕೆ ಯಾರು ಬಿಡುದಿಲ್ಲ. ಏನ ನಾ ಅಂತೇನಿ, ಒಂದ್ ಒಳ್ಳೆ ಗಿರಾಕಿ ನೀನೇ ನೋಡ್ಬಿಡು. ನೋಡಿ ಅವ್ರ ಮನಿ ತೋರಿಸಿ ಅದ್ರದ್ದು ಏನ್ ಕೆಲ್ಸ ಐತಿ ಮುಗಿಸಿ ನಿನ್ ರೊಕ್ಕ ನೀ ತಕೋ. ಹೌದಿಲ್ಲ? ಅಷ್ಟೇ. ನಮ್ಮ ರೊಕ್ಕ ಅದೇ, ನಾವೇನು ಅವನಂತೇಳಿ ಅನ್ಯಾಯವಾಗಿ ಇಸ್ಕೊಳಕತ್ತಿಲ್ಲ, ಏನಿಲ್ಲ. ಪಾಪ ನಾವಂತೇವೆ ರೀ, ಅವ ಕುಡಿಯಾಕ ಸಾಲ ಮಾಡ್ಯಾನ. ಪಾಪ ಹೆಂಡತಿ ಮಕ್ಳು ಏನು ಮಾಡ್ಬೇಕು ಹೇಳ್ರಿ? ಇಂಥ ಗಂಡು ಮಕ್ಕಳು ಕುಡಿಯಾಕ ಅದಕ್ಕೆ ಇದಕ್ಕೆ ಸಾಲ ಮಾಡಿ ಮಕ್ಳು ಮರಿನ ವಿಲಿ 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 ಅನ್ನಿಸ್ತಾವು. ಈಗ ಮನ್ಯಾಗ ಸಣ್ಣ ಮಕ್ಳು ಅದಾವು, ಏನೋ ಗೊತ್ತಿಲ್ಲ. ಮನಿ ಮಾರಿ ಹೊರಗೆ ಹಾಕ್ಯವನ್ನ ನಮ್ಮ ರೊಕ್ಕ ನಾವು ತೊಗೊಂಡು ಕುಂದ್ರದು ದೊಡ್ಡ ಮಾತೇನಲ್ಲ. ಆದರೂ ಮಕ್ಕಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕೈತಪ್ಪ. ಹೌದ್ ಕರೆ, ಆದ್ರೆ ಏನ್ ಮಾಡ್ಬೇಕು? ಇವನು ಕಷ್ಟಪಟ್ಟು ದುಡಿದ್ ರೊಕ್ಕ ಅಲ್ಲ ಅದ. ಹ್ಞೂ ಅಕ್ಕ, ಈಗ ನಾನು ಇವ ರೊಕ್ಕ ಕೊಡಲಿಲ್ಲ ಅಂದ್ರೆ ಬ್ಯಾಂಕ್ನ ತೆಗಿಸ್ಬೇಕು ಗೊತ್ತನ. ನನಗೆ ಎಷ್ಟು ಪಜಿ ತೆಗಿತೆ ಅಂತ ವಿಚಾರ ಮಾಡಿನಕ್ಕ ನೀನು. ಈಗ ಗಾಡಿ ಹೆಂಗೆ ಏರಿಸ್ತೇವೆ ಹಂಗಂಗೆ ಬ್ಯಾಂಕಿಂದ ರೊಕ್ಕ ಕೊಡ್ತೇನೆ ಅಂತ ಹೇಳ್ಯಾರ. ಲೋನ್ ಪ್ರಕಾರ ಅದು ಅಷ್ಟು ಸ್ಯಾಂಕ್ಷನ್ ಆಕೈತೆ ಅಂತ. ಅದ್ರದ್ದು ಮುಗಿಸೋ ಮಟ್ಟ ಮುಗಿಸಿ ಇವ್ರ ರೊಕ್ಕ ಒಂದು ಬರ್ಬೇಕಾಗೈತಿ. ಏನು ಮಾಡ್ತಾನ ಏನ? ಏನು ಹೆದರ್ಬೇಡ, ನಿನ್ನ ರೊಕ್ಕ ನಿಂಗೆ ಸಿಗ್ತೈತಿ. ಕದ್ದವ್ ಮನುಷ್ಯನ ಸಿಕ್ಕನ, ರೊಕ್ಕ ಸಿಗುದಿಲ್ಲ ಅನ್ಲ. ಸಂಜಿಕ ಹೋಗಿ ಅವ್ನ ಹೆಂಡತಿ ಮನೆ ಕಡೆ ಒಂಚೂರು ಬೆಟ್ಟಾಗಿ ಬಾ. ಮನ್ಯಾಗ ಯಾರದಾರ ನೋಡಲ್ಲಿ ಬೆಟ್ಟಾಗಿ ಬಾ. ಹೇಳು ಹಿಂಗೆ ಮನೆ ಬಾರೋದೈತ್ರಿ, ಮತ್ತು ನೀವು ಹೇಳೇ ನಾವು ಭಾಳಷ್ಟು ಗಿರಾಕಿಗೆ ನೀವು ಹ್ಞೂ ಅನ್ರಿ, ಯಾಕೆ ನಮ್ಮ ರೊಕ್ಕ ಹಿಂಗೆ ಸಿಕ್ಕೊಂಡತಿ, ನಿಮ್ಮ ಗಂಡನ ಕೈಯಾಗ ಬೇಕಾಗಿರ್ತದ ಅಂತ ಹೇಳಿ ಏನು ಅದನ್ನು ವ್ಯವಸ್ಥೆ ಮಾಡಕ್ಕೆ ಬರ್ತೈತಿ. ಯಾಕಂದ್ರೆ ಈಗ ಎಷ್ಟೇ ಆದರೂ ಹೆಣ್ಮಕ್ಳಿಗೆ ಮನೆ ಅಂದ್ರೆ ಆಸೆ ಇರ್ತೈತಿ. ಮನೆ ಇವೆಲ್ಲ ಒಟ್ಟು ಆಸ್ತಿ ಗಿಸ್ತಿ ಮಾರಕ್ಕೆ ಇಷ್ಟಪಡಲ್ಲ. ಆದ್ರೆ ಏನು ಮಾಡ್ಬೇಕು, ಗಂಡು ಹಿಂಗೆ ಮಾಡ್ಯಾನ, ನಮಗೂ ಬಜಿತಿರ್ತೈತಿ, ಅವ್ರಿಗೂ ಗೊತ್ತಾಕತಿ. ಏನು ಎಲ್ಲಿ ಹೋಗೋದಿಲ್ಲ, ರೊಕ್ಕ ಕೊಡ್ತಾರೆ. ಗಿರಾಕಿ ಕರ್ಕೊಂಬಂದು ನೀನೇ ತೋರಿಸಿ ಬಡ ಮನಿ ಅವರು ಮುಗಿಸ್. ಸುಲಭಾಗಿ ಏನೋ ಬಾಯ್ಬಿಟ್ಟು ಹೇಳ್ಬೋದು, ಮಾನವೀಯತೆಯಿಂದ ಬಿಟ್ಟು ಬಿಡಪ್ಪ ಹೋಗ್ಲಿ ಪಾಪ ಕೊಡ್ಲಿ ಅಂತೇಳಿ. ಈಗ ನಿಂದು ಕಷ್ಟನ ಐತೆ ಅಂದಮೇಲೆ ನಾನಾರ ಹೆಂಗೆ ಈ ಮಾತು ಹೇಳಕತ್ತಿ? ಅಲ್ಲ, 5 ಲಕ್ಷ ರೂಪಾಯಿ ಯಾರು ಬಿಡ್ತಾರೆ ಹೇಳು ಇನ್ನೊಬ್ಬರ ಮೈ ಮ್ಯಾಗ? ಹೌದಿಲ್ಲ? ನಮ್ಮದು ಕೋಟಿಗಟ್ಟಲೆ ಐತಪ್ಪ ಅಂದ್ರೆ ಬಿಡ್ಬೋದು. ನಾವೇ ಅದೇ ಇದು ಏನದು ಬೇಡ್ಕೊಂಡು ತಿಂತಿರ್ತೀವಿ ದುಡ್ಕೊಂಡು. ಹಂಗಾಗಿ ಇನ್ನೊಬ್ರಿಗೆ ಬಿಡಾಕೆ ಹೆಂಗಾಕತಿ? ಹೌದಿಲ್ಲ? ಆಮೇಲೆ ನಿಮ್ಮ ಬೀಗರು ಶೆಟ್ಟಿಯವರಿಗೆ ಫೋನ್ ಮಾಡಿ ಮಾತಾಡಿದ್ದೇನೆ. ಮಾತಾಡಿದ್ನಕ್ಕ, ಥ್ಯಾಂಕ್ಸ್ ಹೇಳಿದೆ. ಭಾಳ ಖುಷಿಪಟ್ರು ಅವರು. ಒಟ್ಟು ಎತ್ತಾಗ ನಿಮ್ದೊಂದು ತೊಂದರೆ ಬಗೆಹರಿತಲ್ಲ, ಅಷ್ಟೇ ಸಾಕು ಬಿಡ್ರಿ. ಆದಷ್ಟು ಬೇಗ ದುಡ್ಡು ವಸೂಲಿ ಮಾಡ್ಕೋರಿ, ಯಾಕಂದ್ರೆ ಬಿಟ್ರಿ ಸಿಗುದಿಲ್ಲ ಅವು ಅಂತ ಹೇಳಿದ್ರು. ಹ್ಞೂ ಅಂತ ಅಂದೇನಿ. ಕುಂದ್ರ ನಿಮ್ಮತ್ತಕ್ಕ ಅವರು ಮಕ್ಕೊಂಡಾರ, ಆರಾಮ ಅನ್ಸೋಲ್ದಂತವ್ರಿಗೆ ಪಾಪ ಮಕ್ಕೊಂಡಾರ. ಆದರೂ ಇತ್ತಿತ್ತಾಗ ಯಾಕೆ ಶಿವಲಿಂಗ ನಮ್ಮ ಅತ್ತಿ ನಿಕ್ಷಣಕ್ಕೆ ಬಿದ್ದಂಗೆ ಹಾಕತ್ತಾಳ. ಆಮೇಲೆ ಅಮ್ಮನ್ನ ಕರ್ಕೊಂಡೋಗಿ ಬರ್ತೀನಿ 1-2 ದಿನ. ಅವನ್ನ ನಮ್ಮನಿಗನಕ್ಕ ನಾನು ಅದೇ ಅನ್ಬೇಕಂದೆ ನೆನಪಾರಿದ್ ನೋಡಿಲ್ ಬಂದು. ಅಕ್ಕ ಅವನ್ನ ಈಗ ಆಮೇಲೆ ಹೋಟೆಲ್ ಕೆಲಸ ಮುಗಿಸ್ಕೊಂಡು ಬಂದು ಕರ್ಕೊಂಡು ಹೋಗ್ತೀನಿ. 2 ದಿನ ನಮ್ಮ ಮನೆಗೆ ಇಟ್ಕೊಂಡು ಕಳಿಸ್ತೀನಿ. ಆಮೇಲೆ ಮನೆ ಕಟ್ಟಿ ನನ್ನ ಮನ್ಯಾಗ ಇಟ್ಕೊತೀನಿ. ಅಕ್ಕಿಗಂತೇಳಿ ಒಂದು ಪಲ್ಲಂಗ ಹಾಕಿ ಕೊಟ್ಟೆ, ಆದ್ರೆ ಪಾಪ ಅಲ್ಲೇ ಮಕ್ಕೊಂತತಿ. TV ಇಟ್ಕೊಟ್ರು. ಅಷ್ಟೊಂದು ಮಾಡಪ್ಪ ಶಿವಲಿಂಗ. ಸಾಯಿ ಹೊತ್ನ್ಯಾಗ ನಮ್ಮವ್ಗ ಏನು ಸುಖ ಕೊಡ್ರಪ್ಪ, ಸುಖ ಕೊಡ್ರಿ, ನೆಮ್ಮದಿ ಕೊಡ್ರಿ. ಸಾಲಗಾರ ಕಡೆ ಅನ್ನಿಸ್ಕೊಳ್ಳೋದು ಮಾಡೋದು, ಅಲ್ಲೇ ಸತ್ಯಾರ ಕಡೆ ತಿನ್ಸ್ಕೊಳ್ಳೋದು, ಇದು ಯಾವುದು ಬೇಡ. ಏನು ನೀನೇ ಒಂಚೂರು ಅವರಿಗೆ ಚೆಂದಾಗಿ ನೋಡ್ಕೊಪ್ಪ ನಮ್ಮವನ್ನ. ಯಾಕಂದ್ರೆ ನಾನು ಎಷ್ಟೇ ಆದರೂ ಹೆಣ್ಮಗಳು, ನಮ್ಮವು ಇರಕ್ಕೆ ಒಲ್ಲೆ ಹೆಣ್ಮಗಳ ಮನ್ಯಾಗ ಬೀಗತಿ ಮನ್ಯಾಗ ಅನ್ನಕತ್ತಾಳ. ಎಷ್ಟು ಹೇಳಿದ್ರು ಕೇಳುನು ಒಳ್ಳೆ. ಏನು ಮಾಡ್ತಿ ಹೇಳು? ಈಗ ಏನಾರು ಅಂದೀಯ, ಇರು ಅಂದರು ಇರುವಳ್ಳು. ಎಷ್ಟೇ ಆದರೂ ಗಂಡು ಮಕ್ಳ ಮನ್ಯಾಗ ಸಾಯ್ಬೇಕವ, ನಾನು ಹೆಣ್ಮಕ್ಳ ಮನ್ಯಾಗ ಬೇಡ ಅಂತ ಆದಾಳ. ಏನು ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ತ. ಏನು ಹೇಳಿದ್ರು ತಿಳ್ಕೊಳ್ಳೋ ಒಳ್ಳಕ್ಕೆ. ಇರ್ಲಿ ಬಿಡಕ್ಕ, ನೀ ಯಾಕೆ ಅದಕ್ಕೆ ತಲೆ ಕೆಡ್ಸ್ಕೊಂತಿ? ನಾ ಕರ್ಕೊಂಡು ಹೋಗ್ತೀನಿ. ನನಗೇನು ನಮ್ಮವ್ವ ಅಜ್ಜ ಕಳನ. ಇಷ್ಟು ದಿನ ನನ್ನ ಪರಿಸ್ಥಿತಿನೇ ಹೆಂಗಿತ್ತು ನೀನ ನೋಡಿಯಲ್ಲ. ಹಾಗಾಗಿ ಕರ್ಕೊಂಡು ಹೋಗೋ ಪರಿಸ್ಥಿತಿ ಒಳಗೆ ನಾ ಇದ್ದಿದ್ದಿಲ್ಲ. ಈಗ ಹಂಗೇನಿಲ್ಲವ,
ನಮ್ಮವು ನನ್ನ ಮನೆಗೆ ಬರ್ಬೋದು ಇರ್ಬೋದು ಏನು ತೊಂದರೆ ಇಲ್ಲ. ನೋಡ್ಕೊರಪ್ಪ ಚಂದಾಗಿ ನೋಡ್ಕೊ ಅವನ್ನ ಅವು ಇರೋ ಮಠ ಆಮೇಲೆ ಎಲ್ಲಪ್ಪ ಹೌದಿಲ್ಲ. ನೀ ಏನು ತೆರಿಗೆ ಕೆಡಿಸ್ಕೊಬಿಡಿ ಶಾಂತ, ಇನ್ನೂ 20 ವರ್ಷ ಮಿಸ್ಕಲ್ಲ ನಿಮ್ಮವ್ವ. ರೀ ನಮ್ಮವ್ಗ ಆರಾಮಿಲ್ಲ. ಈಗ ಒಂದು 10 ವರ್ಷದಿಂದನೂ ನಮ್ಮವ್ಗ ಆರಾಮಿಲ್ಲ ಅಂತ ಕೇಳಿ 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 ನನಗೆ ಬೇಸರ ಆಗುತ್ತೆ. ನಿಮ್ಮವ್ವ ತೋರ್ಸ್ಕೊಂಬರಕ್ ಹೋಗಿದ್ಲಲ್ಲ ಮುತ್ತಣ್ಣ ಅನ್ನೋ ಒಬ್ಬ ಡಾಕ್ಟರ್ ಕಡೆ, ಆ ಡಾಕ್ಟರ್ ಸತ್ತು ಹೋದ. ಇನ್ನೂ ನಿಮ್ಮವ್ವ ಆರಾಮದಾಳ. ಇನ್ನೂ 10 ವರ್ಷ ನಿಮ್ಮ ಹೋಗಿ ಏನಾಗಲ್ಲ. ಹಳೆ ಬಾಡಿ ಅದ, ಭಾರಿ ಗಟ್ಟಿ ಅದ, ಸ್ಟೀಲ್ ಬಾಡಿ ಅದ. ಅಯ್ಯಯ್ಯಯ್ಯೋ ಶಾಂತವ ನೋಡ ನಿನ್ ಗಂಡನ್ನ ಹೆಂಗ್ ಮಾತಾಡ್ತಾನ. ನಾ ಕುಡಿಬೇಕಂತ ನೋಡ ಅದೊಂದು ಬಾಕಿ ಉಳ್ದತ್ ನನಗತ್ತಾಗ. ಅಯ್ಯೋ ಅವ ಬಂದೇನ್ ಬೇ ಬಾಯ್ ಕಟ್ಕೊಂಡ್ರ ಬಾ. ಹಂಗ ಬಾ ಅವ್ರ ನಕಲಿ ಮಾಡ್ತಾರ, ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡ. ಯವ್ವ ಬಾಯ್ ತಕೊಂಡ್ರ ಬಾ. ಸ್ವಲ್ಪ ಸುಮ್ಮನೆ ಇರ್ತೀರ ನೀವು. ಇಲ್ಲೋ ಮರಯ್ಯ, ಕರೆನ ನೆಗಡಿ ಆಗಿತ್ತಲ್ಲ, ಅದಕ್ಕೆ ಯಾಕೆ ಗುಳಿಗೆ ತಗೊಂಡು ತ್ರಾಸ್ ತಗೋಬೇಕು ಅದಕ್ಕೆ ಹೇಳಿದೆ. ಅಲ್ಲ ನಾನ್ ನಿಮ್ಮವ್ನ ಒಳ್ಳೇದಕ್ಕೆ ಹೇಳಿದ್ದೆ, ನೀ ಅಂತ ಮಗಳೇ. ಅದಕ್ಕೆ ಎಲ್ಲ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಐತಿ. ಅದಕ್ಕೆ ಒಂದೇ ಒಂದು ರಮ್ಮ ಭಾಳ ಬೇಡ, ಏನು ಬರೀ ಒಂದು ರಮ್ಮ. ಬೆಳಗ್ಗೆ ಬೇಡ ಆಗಲ್ಲ, ಮಧ್ಯಾಹ್ನ ರಾತ್ರಿ ಕೊಟ್ಬಿಡು. ಒಂದೊಂದು ಹೊಟ್ಟೆದಾಗ ಹಾಕಿ ಒಂದೊಂದು 90 ಹೊಡಿಲಿ ಬೇಕಾದ್ರೆ ನೋಡಿ ನೀನು ಆರಾಮಾಗಿ ಬಿಡ್ತತಿ. ಅತ್ತಿಯಾರ ಅಷ್ಟು ಮಾಡ್ರಿ ನೀವು. ಅಯ್ಯವ್ವ ತಗೊಂಡ್ ನೋಡಿ ಏನ್ ಮಾಡ್ತಿ ಶಾಂತವ. ಯವ್ವ ಇದೇನು ಉಳಗಾಲ್ ಬಂದಿಲ್ ಬಿಡವ ನನಗೆ. ನಾವಲ್ಲೇವ ಇದಿರಾಕ ನಾವು ಹೊಕ್ಕನೇವ ಊರಿಗೆ. ಯವ್ವ ಅದಕ್ಕೆಲ್ಲ ನೀ ತಲೆ ಕೆಡಿಸ್ಕೊಬಿಡ. ಹಂಗ ನಕಲಿ ಮಾಡ್ತಾರ ಅಳದೆ ಅವ್ರ. ನಿನಗಂತೂ ನಕಲಿನೂ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ತಗ. ಎಲ್ಲದಕ್ಕೂ ಅದ್ರಾಕತ್ತಿ ಬಿಡ್ತಿ ಅತ್ತಾಗ. ಸುಮ್ಮನಿರೆ ಶಿವಲಿಂಗ್ ಬಂದಾನ ನೋಡಲ್ಲಿ, ಕರ್ಕೊಂಡು ಹೋಗಕ ಬಂದಾನ. ಅವನ ಜೊತೆಗೆ ಹೋಗು. ಏನು ಹೋಗು, ಒಂದು 4 ದಿನ ಅವ್ರ ಮನೆಗೆ ಇದ್ದು ಬಾ. ಒಲ್ಲ ಇವನ ಯಾರ ಮನೆಗೆ ಇರಾಕು ಒಲ್ಲೆ. ಯಾರ ಮನೆಗೆ ಇರಾಕು ಒಲ್ಲೆ ಅಂದ್ರೆ ಮತ್ತೆ ಹೋಗಿ ಏನು ಮಾಡ್ದಾಗ ಇರ್ತಿ. ಹೋಗಿ ತಣ್ಣಗೆ ಏನಾಗೋದಿಲ್ಲ. ಯವ್ವ ಬಾರ್ ಬಿ ಹಂಗ್ಯಾಕೆ ಮಾಡ್ತಿ? 4 ದಿನ ಅತ್ತಾಗಿತ್ತಾಗ ವಯಸ್ಸಾದ ಕಾಲಕ್ಕೆ 1 ಡಜನ್ ಮಕ್ಳು ಹಡ್ದಿವ, 1-2 ಅಲ್ಲ 12 ಮಕ್ಳು ಅದಾವ. ಅದ್ರಾಗ ಒಂದೊಂದು ಮಕ್ಳು ಮನ್ಯಾಗ ಒಂದೊಂದು ತಿಂಗಳು ಇದ್ರು 1 ವರ್ಷ ಕಳೆದು ಹೋಗ್ಬಿಡ್ತತಿ. ಮತ್ ಮುಂದ್ ವರ್ಷ ಮತ್ 1ನೇ ಮಗನ ಅಂತೇಳಿ ಹೋದ್ರ ಆತವ. ಆದ್ರೂ ಅತ್ತಿಯರ ಮಾವಾರ್ ಭಾರಿ ಕಷ್ಟಪಟ್ಟಾರ ಬಿಡ್ರಿ. ಅಲ್ಲ 12 ಮಕ್ಳು ಅಂದ್ರ ಐತಿಲ್ರಿ. ಅದ್ರ ಎಸ್ ಔಟ್ ಎಸ್ ಅದಾವ. ಅಯ್ಯೋ ಶಾಂತವ ನಿನಗೆ ಏನು ಬಂದೈತಿ? ಬೆಳಿಗ್ಗೆ ಕುಡಿದು ಬಂದಿಯೇನ? ಅಲ್ಲ ಕೇಳಿದೆ, ಹಂಗ್ಯಾಕ್ ಮಾಡ್ತಿ? ಪಾಪ ಬಾಳ ಕಷ್ಟಪಟ್ಟಾರ, ಅದಕ್ಕ ಅಂದೆ ಬಾಳ ಬಸಯ್ಯ. ಅಯ್ಯೋ ಮಾವ, ನಾವು ಗಂಡು ಮಕ್ಳು 1, 2, 3 ಮಂದಿ ಅಂದ್ರೆ ಸತ್ತಾವು. ಆಲ್ಮೋಸ್ಟ್ ಭಾಳ ಮಂದಿ ಸತ್ತಾರ. ಉಳ್ದಿರೋರು ಅಂದ್ರೆ ನಾನು ಇನ್ನು ನಮ್ಮ ಹೆಣ್ಣ ಮಣಗಳಿಬ್ರು. ಇನ್ನು ಹೆಣ್ಮಕ್ಳದಾಗೂ ಸತ್ತಾರ. ಉಳ್ದಿರೋದು ಇನ್ನೊಂದು 4-5 ಮಂದಿ, 5-6 ಮಂದಿ ಇದ್ವಿ. ಅದ್ರಾಗ ಒಂದು ಬಿಕ್ಕುಗಾಳ 5 ಮಂದಿ ಉಳ್ದೇವಿ. ಅಯ್ಯೋ ಊರ್ ತುಂಬಾ ನಿಮ್ಮ ಅಪ್ಪನ ವಿಕೆಟ್ ಅದಾವಪ್ಪ. ಪುರ್ಸತ್ತ ಇಲ್ಲ ಮನುಷ್ಯಾಗ. ಬೆಳಗಿದ್ದ ಚಂತೇನ್ ಇದ್ನ ಮನೆನವ. ಓಲವಯ್ಯವ ಏನು ಬಂದಿದ್ದ ಹೌದು ಬಿಡು. ನಾ ಇರಾಕೊಲ್ಲ ಯವ್ವ ಈ ಮನ್ಯಾಗ. ನಾ ಏನಿದ್ದೇನೆ ಇವ ಎದ್ಲಗಟ್ಟ ತಡ್ಯಾಕ ಆಗೋಲ್ತತ್ತಾಗ. ಇದ್ರದ್ದು ಇದ್ದ ಬಾಕ್ಲತ್ತಾಗ ಎದ್ದು ಹೋಗಿರ್ನ ಏನಂತೀರಿ? ಏನ್ ಸೀಳ್ನ ಇದ್ದಂಗದ ಮರೆ ಕಂದಾನಿ ಮಾತಾಡತ್ಲೆ ಕಡ್ಯಾಕ ಬರ್ತಾವ. ಯಾಕಪ್ಪ ಯಾಕೆ ಒಲ್ಲಿ ಸಾಲಿಗೆ ಹೋಗ್ಬೇಕು? ನನ್ನ ಮೊಮ್ಮಗ ಜಾಣಲ್ಲನ, ಸಾಲಿಗೆ ಹೋಗ್ಬೇಕು, ಓದ್ಬೇಕು, ಬರಿಬೇಕು, ಏನ ಶಾಣೆ ಆಗ್ಬೇಕು. ಈ ಶೆಟ್ಟಿ ಮಗ ಮೊಮ್ಮಗ ಅಂದ್ರ ಊರಾಗ ನಂಬರ್ 1 ಇರ್ಬೇಕು. ಯಾಕೆ ಒಲ್ಲೆಪ್ಪ ಸಾಲಿಗೆ? ಹೋಗ್ಬೇಕು ಸಾಲಿಗೆ. ಆಮೇಲೆ ಇವತ್ತಿಂದ ಹೊಸ ಟ್ಯೂಷನ್ ಟೀಚರಿಗೆ ಬರಕ್ಕೆ ಹೇಳೀನಿ. ಮನ್ಯಾಗ ಕಲಿಸ್ತಾಳ. ಸಾಲಿಗೆ ಹೋಗಿ ಬಾರಪ್ಪ, ಸಂಜೆಗೂ ಟ್ಯೂಷನ್ ಇರ್ತೈತಿ ಬಂಗನ. ಮೊಮ್ಮಗನ ಗೊಲ್ಲನ್ ಬಡಪ್ಪ. ಬಾಪು ರೆಡಿ ಮಾಡ್ತೀನಿ, ಹೊತ್ತಾತ. ನಂಗೆ ಹೊಟ್ಟೆ ನೋವಾಗತೈತಿ. ನಂಗೆ ಎಷ್ಟು ಹೊಟ್ಟೆ ನೋವಾಗತೈತಿ. ನಂಗೆ ಹುಷಾರಿಲ್ಲ, ಜ್ವರ ಬರಕತ್ತಾವು. ಇನ್ನೂ ಬಂದಿಲ್ಲಲ್ಲ, ಜ್ವರ ಬರಕ್ ಹತ್ತಾವಿಲ್ಲ. ಬಂದಾಗ ನೋಡೋಣಂತ. ಈಗ ನಡಿ, ಸುಮ್ ನಂಗೆ ಹೊಟ್ಟೆ ನೋಸ್ತೈತಿ, ಜ್ವರ ಬರತ್ತವು ಅನ್ಬಾರ್ದು. ನಡಿಯ ಹೊತ್ತಾತ, ಹೇಳಪ್ಪ. ಇನ್ನು ರೆಡಿ ಮಾಡ್ಬೇಕು. ಅಪ್ಪ ಆಫೀಸ್ಗೆ ಹೋಗ್ಬೇಕಾರೆ ಬಿಟ್ಟು ಕತಿ ಹೇಳು. ಅಲ್ಲ ಅಜ್ಜ, ಇವತ್ತೊಂದಿನ ಅಜ್ಜ, ಒಂದು ದಿನ ಸಾಲಿ ಬಿಡಿಸಿಲ್ಲ ನೀವು ನನಗ. ಅಜ್ಜ ಇವತ್ತೊಂದ ದಿನ. ಎಷ್ಟಲ ಅದ? ವಾರದಾಗ 4 ಸಲ ಹೋದ್ರೆ ಒಂದಿನ ಬಿಟ್ಟಿರ್ತಿ. ಸುಮ್ಮನೆ ನಂಗೆ ಮಾಡಕ್ ಹೋಗ್ಬೇಡ. ಹೋಗಿ ಸಾಲಿಗೆ ಹೇಳು. ಇಲ್ಲ ನಾನು ಬಂದು ಮತ್ತೆ ಟೀಚರ್ ಮುಂದೆ ಹೇಳ್ತೀನಿ, ಇವ್ ಹಳ್ಳ ಸಾಲಿ ಬಿಡ್ತಾನೆ ನೋಡ್ರಿ ಅಂತೇಳಿ. ಅಜ್ಜ ಹೇಳಜ್ಜ, ಸಾಲಿ ಬಲ್ಲ. ನಮ್ಮ ಟೀಚರ್ ಭಾಳ ಹೋಮ್ವರ್ಕ್ ಕೊಟ್ಟಿದ್ರು, ನಂಗೆ ಬರೆಯಕ್ಕಾಗಿಲ್ಲ. ಮತ್ತು ಸ್ಕೂಲ್ ಅಂದ್ರೆ ಹಂಗೆ ಹೋಮ್ವರ್ಕ್ ಕೊಡ್ತಾರ, ಬರೆಯಕ್ಕಾಗಲ್ಲ ಅಂದ್ರೆ ನಡಿ ಹಂಗೆ ಮಾಡಬಾರ್ದು. ನಡಿ ಸಾಲಿ ಅಂದ್ರೆ ಹಂಗೆ ಎಲ್ಲ. ಮತ್ತೆ ಈಗ ಹಿಂಗ ನಾವು ನೀನು ಮುಂದೆ ಹೆಂಗೆ ಓದ್ತಿ ಹಂಗಾರ ಮತ್ತೆ ಏನ? ಸುಮ್ಮನಿರೋ, ಹಂಗೆಲ್ಲ ಸಾಲಿಗೆ ಒಲ್ಲೆ ಅನ್ಬಾರ್ದಪ್ಪ. ಹೇಳು ನನ್ನ ಮಗ ಶಾಣೆ, ಹೇಳಪ್ಪ. ಹಂಗೆ ಒಲ್ಲೆ ಅಂದ್ರೆ ಎಲ್ಲರೂ ನೋಡಲಿ, ಅಯ್ಯ ಇದೇನ ಹುಡುಗ ಸಾಲಿಗೆ ಹೋಗೋದಿಲ್ಲ ಅಂತಾರೆ. ಆಮೇಲೆ ಅಸಹ್ಯ ಆಗೋದಿಲ್ಲ ನಿನಗೆ? ಎಲ್ಲರೂ ಏನಂತಾರೆ ಗೊತ್ತೇನ? ಈ ಹುಡುಗ ಒಟ್ಟ ಶಾಣೆ ಇಲ್ಲ ಅಂತಾರೆ. ಅಸಹ್ಯ ಆಕತಿಲ್ಲ ಅವಾಗ ಸಾಲಿಗೆ ಹೋಗ್ಲಿಲ್ಲ ಅಂದ್ರೆ. ಅಯ್ಯೋಪ್ಪ, ಹಂಗೆ ಮಾಡಬಾರ್ದು. ಮಗನ ಹೇಳಪ್ಪ, ಹೇಳ. ನನ್ನ ಬಂಗಾರ ಜಾಣೆ ಅಲ್ಲ. ನಿಂಗೆ ಬಂದಿನ ಸಂಜೆಗೆ ನಾನು ಏನಾರು ತಿನ್ಸಕ್ಕೆ ಕರ್ಕೊಂಡು ಹೋಗ್ಕಿಂತು. ಅಜ್ಜ, ನಾನು ಸಾಲಿಗೆ ಹೋಗಲ್ಲ ಅಜ್ಜ, ಇವತ್ತೊಂದ ದಿನ. ನಾನು ನಿನ್ನೆ ಹೋಮ್ವರ್ಕ್ ಮಾಡಿ
ಆಗ್ಲಿ ಬಿಡಪ್ಪ. ಇವತ್ತೊಂದೇ ದಿನಾನ ಇನ್ಯಾವತ್ತು ಸಾಲಿ ಬಿಡ್ತೇನೆ ಅನ್ಬಾರ್ದು ಮತ್ತೆ. ಇವತ್ತು ಒಂದೇ ದಿನ ಏನ ಇನ್ನೊಂದ್ಸಲ ಸಾಲಿ ಬಿಡ್ತೇನೆ ಅಂದ್ರೆ ಮತ್ತೆ ನಾನ ಬಂದ್ ಟೀಚರ್ ಮುಂದೆ ಹೇಳ್ತೇನೆ. ಮಾವರ ಬ್ಯಾಡ್ರಿ ಮಾವರ, ಸಾಲಿ ಕಳ್ಸನ. ಸುಮ್ನೆ ಇವತ್ತೊಂದಿನ ಬಿಡಿಸಿದ್ರೆ ಅವ್ನಿಗೆ ಅದೇ ರೂಢ ಆಕತಿ. ಬೇಕಂತ ನಾಳೆನೂ ಅದನ್ನೇ ಮಾಡ್ತಾನ. ಹೆಂಗಿದ್ರು ಸಾಲಿ ಬಿಡಿಸ್ತಾರ ನಂದು ಅಂತೇಳಿ ಮಾವರ ಬಿಡ್ಸದ್ ಬ್ಯಾಡ್ರಿ ಅವನ್ನ. ಒಲ್ಲಂತನ್ ಬಿಡ, ಹೋಲಿ ಇವತ್ತೊಂದಿನ ಏನಾಗಲ್ಲ. ಪಾಪ ಬೇಸರಾಗಿರ್ಬೇಕು. ಇಷ್ಟೇ ತಕೊಂಡ ಬುಕ್ ಇಟ್ಟಿರ್ತಾರೆ, ಬ್ಯಾಗ್ ಹೊತ್ಕೊಂಡು ಹೋಗಿ ಬೆನ್ನೆಲ್ಲ ನೋತತ್ ಗೊತ್ತಾ? ಮತ್ತೆ ಅವಾಗೆಲ್ಲ ನಾವು ಓದುವತ್ನೆ ಒಂದೊಂದೇ ಬುಕ್ ಇರ್ತಿತ್ತು. ಈಗ ಹಂಗಲ್ಲಪ್ಪ, ಈಗ ಭಾಳ ಇರ್ತಾವಪ್ಪು. ಹಂಗ ಮಾಡಬಾರ್ದು. ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಏನ ಡಾಕ್ಟ್ರು ಇಂಜಿನಿಯರ್ ಆಗಿ ಏನ್ ಮಾಡ್ಬೇಕಾಗೈತಿ? ನಮಗಿರೋ ಆಸ್ತಿನೇ ಡಾಕ್ಟ್ರು ಇಂಜಿನಿಯರ್ 10 ಮಂದಿ ಕೂಡಿ ತಗೊಳ್ಳೋ ಪಗಾರದಷ್ಟು ಲಾಭ ಐತಿ. ಏನು ಇದನ್ನೇ ನಡ್ಸ್ಕೊಂಡು ಹೋದ್ರೆ ಸಾಕು. ವಿದ್ಯೆ ಯಾಕೆ ಬೇಕಂತ ಅದೇನಂದ್ರೆ ನಾಲೆಜ್ ತಿಳ್ಕೊಬೇಕಲ್ಲ, ಅದಕ್ಕೆ. ಹೇಳಪ್ಪು, ಹಂಗೆ ಮಾಡಬೇಡ, ಸಾಲಿ ಬಿಡಬೇಡ, ಹೇಳಪ್ಪು. ಈ ಸ್ಕೂಲ್ನಾಗ ಆಮೇಲೆ ಇವತ್ತೇನು ಪಾಠ ಹೇಳ್ತಾರ ನಿಂಗೆ ಅರ್ಥ ಆಗಲ್ಲ. ಆಮೇಲೆ ಮಣ್ಣಿನ ಕೊಟ್ಟಿದ್ದು ಹೋಮ್ವರ್ಕ್ ಇವತ್ತು ಮಾಡಿಲ್ಲ, ಆಮೇಲೆ ಇವತ್ತು ಕೊಟ್ಟಿದ್ದು ಹೋಮ್ವರ್ಕ್ ನಿಂಗೆ ನಾಳೆ ಗೊತ್ತಿರಂಗಿಲ್ಲಲ್ಲ. ಅವಾಗ ಮತ್ತೆ ಸಾಲಿಗೆ ಹೋದ್ರೆ ಮತ್ತೆ ಬೈಯಂಗಿಲ್ಲ ನಾ ಟೀಚರ್. ಹೋಲ್ ಬಿಡವ. ಇವತ್ತು ಯಾಕೆ ಒಲ್ಲೆ ಅಂತ ಭಾಳ ಹಾಳಾಕತ್ತಾನ. ಏನಾರ ಬೇಸರದ ಆಗಿರ್ಬೇಕು. ಇರ್ಲಿ ಇವತ್ತೊಂದಿನ ಬಿಡ್ಲಿ, ಮನ್ಯಾಗಿರ್ಲಿ. ನಾಳಿಂದ ಬಿಡಿಸ್ಬೇಡ. ನಾಳಿಂದ ನೀನು ಬಿಡ್ಬಾರ್ದಪ್ಪ, ಹೋಗ್ಬೇಕು ಸಾಲಿಗೆ. ಏನ ನಾಳಿಂದ ಹೋಗ್ತೀನಿ. ನಾನು ಆಟ ಆಡಕ್ ಹೋಗ್ಲಾ? ಮತ್ತೆ ಈ ಹೊಟ್ಟಿನೂ ಒಂದಿ? ಹೊಟ್ಟಿನೂ ಐತಿ, ಕಾಲ್ನೂ ಇಲ್ಲ. ನೋಡಿದ್ರಿ ಮಾವರ ಹೆಂಗ್ ಮಾತಾಡ್ತಾನ? ಹೋಗ್ಲಿ ಬಿಡವ. ಇವತ್ತೊಂದಿನ ಯಾಕೆ ಒಲ್ಲೆ ಅನ್ಸಿರ್ಬೇಕ, ಅದಕ್ಕೆ ಬಿಟ್ಟಾನ. ನಾವೆಲ್ಲ ಸ್ಕೂಲ್ಗೆ ಹೋಗಿದ್ದಿಲ್ಲ. ಹೋಗಂತಂದ್ರು ಅಂದಂದು ಹೋಗಿದ್ದಿಯಲ್ಲ. ಆಮೇಲೆ ನಮ್ಮ ಪರಿಸ್ಥಿತಿನೇ ಬೇರೆ ಆತ್ಬಿಡು. ಸಾಲಿಗೆ ಹೋಗ್ಬೇಕಂದ್ರು ಹೋಗಕ್ ಆಗ್ಲಿಲ್ಲ. ಇರ್ಲಿ, ಅವನಿಗೇನೋ ಇವತ್ತು ಬ್ಯಾಡ ಅನ್ಸೈತಿ, ಇರ್ವಲ್ಲಕ್. ಅಂದಂಗ ಮಾವರ ನಮ್ಮ ಅಪ್ಪ ಫೋನ್ ಮಾಡಿದ್ರಿ? ಹಚ್ಚಿದ್ರವ. ಹಚ್ಚಿ ಥ್ಯಾಂಕ್ಸ್ ಹೇಳಿದ್ರು. ಸಿಕ್ಕನಂತೆ, ರೊಕ್ಕ ಇನ್ನೂ ಕೊಟ್ಟಿಲ್ಲಂತೆ. ರೊಕ್ಕ ವಸೂಲಿ ಆಗ್ಬೇಕು ಅಂತ ಹೇಳಾಕತ್ತಿದ್ರ. ಎಲ್ಲಿ ಅವನೆಲ್ಲ ಸಾಲ ತೀರ್ಸೇ ಓಡೋಗ್ಯಾನ. ಈಗ ಅವನ ಕಡೆ ವಸೂಲಿ ಮಾಡೋದು ಭಾರಿ ಕಷ್ಟ ಐತಿ. ಈಗ ಮನಿ ಮಾರಿ ಏನೋ ಕೋಡ್ ಅಂದಾರಂತೆ. ಇನ್ನು ಮಾರ್ಬೇಕು, ಕೊಡ್ಬೇಕು. ಭಾಳ ದೊಡ್ಡ ಪ್ರಾಬ್ಲಮ್ ಐತದ. ಎಷ್ಟ್ರ ಮಟ್ಟಿಗೆ ಆಕೈತೆ ಗೊತ್ತಿಲ್ಲ. ಹೌದ್ರಿ ಮಾವರ. ಆದ್ರೂ ನಮ್ಮ ಅಪ್ಪಗೆ ಒಂಚೂರು ಗೋಳೆ ಹಾಕ್ಬಿಡ್ರಿ ಈ ಸಲ. ಏನೋ ಒಂದು ಮನೆ ಕಟ್ಕೊಂಡು ಆರಾಮಾಗಿರ್ಬೇಕಂತಿದ್ದ, ಆಗ್ಲೇ ಇಲ್ಲ ನೋಡ್ರಿ. ಒಳ್ಳೆಯವ್ರು ಒಳ್ಳೇದೇ ಆಕೈತಿ, ಕೆಟ್ಟವ್ರಿಗೆ ಕೆಟ್ಟದ್ದೇ ಆಕೈತಿ. ತಲೆ ಕೆಡಿಸ್ಕೊಬೇಡ, ಏನಾಗಲ್ಲ. ನಿಮ್ಮವ್ವ ಸ್ವಲ್ಪ ಅತಿ ಆಸೆ ಪಡೋದು ಜಾಸ್ತಿ ಅಲ್ಲ, ಅದಕ್ಕೆ ಏನಾರ ಹಿಂಗಾಗಿರ್ಬೇಕು. ಸರಿ, ಹೊಕ್ಕತ್ ತಗೋ.